ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಕ್ಕೂ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆನಾ? ಆ್ಯಂಡ್ ಹ್ಯಾಪಿ ಗಣೇಶ ಚತುರ್ಥಿ. ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಊರಲ್ಲಿ ಸ್ವಲ್ಪ ಕೆಲಸ ಇದೆ. ಏನು ಕೆಲಸ ಅಂದರೆ ಅಡಿಕೆ ತೋಟ ಹೋಗ್ಬೇಕಂತೆ. ಸೊ ಅದಕ್ಕೆ ಊರಿಗೆ ಬಂದಿದ್ದೀವಿ. ಇವತ್ತು ಗಣೇಶ ಹಬ್ಬ ಒಂದು ಸ್ವಲ್ಪ ಹುಷಾರಾಗಿರಬೇಕು. ಏನಕ್ಕಂದರೆ ಲಾಸ್ಟು 2 ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ ಚಂದ್ರ ನೋಡ್ಕೊಂಡ್ಬಂದಿದ್ದೀನಿ. ಈ ವರ್ಷ ಚಂದ್ರ ನೋಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನಾನು ಆಗಲೇ ನಿಮ್ಗೆ ಹೇಳ್ದಂಗೆ ಲಾಸ್ಟು 2 ಇಯರ್ಸ್ ಕಂಟಿನ್ಯೂಸ್ ಆಗಿ ಚಂದ್ರ ನೋಡ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದೆ ಅಲ್ವಾ. ಹೇಗೆ ನೋಡಿದೆ ಅಂದರೆ, ಫಸ್ಟ್ ಇಯರ್ ಬಂದುಬಿಟ್ಟು ಟೆಂಪಲ್ಗೆ ಹೋಗ್ತಾಯಿದ್ವಿ, ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಅದು ನೈಟೇ ಆಗಿತ್ತು. ನೈಟ್ ಅರೌಂಡ್ ಒಂದು 7 o'clock ಆಗಿತ್ತು. ಬೈಕಲ್ಲಿ ಕುತ್ಕೊಂಡು ಹೋಗ್ತಾಯಿದ್ದೆ. ಸುಮ್ಮನೆ ಆಕಾಶ ನೋಡಿದೆ, ಚಂದ್ರ ಕಾಣಿಸ್ಬಿಡ್ತು. ಚಂದ್ರ ನೋಡಿದ ತಕ್ಷಣ ವಾವ್ ಎಷ್ಟು ಚೆನ್ನಾಗಿದ್ದಾನೆ ಚಂದ್ರ ಅಂತ ಅಂದ್ಕೊಂಡೆ. ಅಂದ್ಕೊಂಡಾದ್ಮೇಲೆ ನೆನೆಸ್ಕೊತಾ ಇದ್ದೀನಿ, ಅಯ್ಯೋ ಇವತ್ತು ಗಣೇಶ ಹಬ್ಬದ ಹಬ್ಬ ಅಲ್ವಾ, ಇವತ್ತು ಗಣೇಶ ಹಬ್ಬದ ದಿನ ಚಂದ್ರ ನೋಡಬಾರ್ದು, ಚಂದ್ರ ನೋಡಿದ್ರೆ ಸುಳ್ಳು ಆಪಾದನೆ ನಮ್ಮ ಮೇಲೆ ಬರುತ್ತೆ ಅಂತಲ್ವ. ಫುಲ್ಲು ಭಯ ನನಗೆ. 1 ವೀಕ್ ಫುಲ್ ಭಯನೇ ಆಗೋಗ್ಬಿಟ್ಟಿತ್ತು, ಏನಾಗುತ್ತೆ ಅಂತ. ಬಟ್ ನನಗೆ ಅಂಥದ್ದೇನೂ ಆಗಿಲ್ಲ ಅಂತ ಅಂದ್ಕೊತೀನಿ. ಆ ಇಯರಲ್ಲಿ ಆಗಿದ್ರೂ ನನಗೆ ಅದು ಗೊತ್ತಾಗಿರಲ್ಲ, ಬಟ್ ಆಗಿರುತ್ತೇನೋ ನನಗೆ ಗೊತ್ತಾಗಿಲ್ಲ ಅದು. ಏನಕ್ಕಂದರೆ ಒಂದು ಲೈಫ್ ಅಂದಮೇಲೆ ಅಪವಾದನೆ ಬರೋದು, ಜಗಳ, ಅದು ಇದು ಎಲ್ಲ ಇರುತ್ತೆ. ಕೃಷ್ಣನ ಚಂದ್ರ ನೋಡಿದ್ರೂ ಇರುತ್ತೆ, ಚಂದ್ರ ನೋಡಿಲ್ಲ ಅಂದರೂ ಇರುತ್ತೆ. ಫಸ್ಟ್ ಇಯರ್ ಹಾಗಾಯಿತು. ಸೆಕೆಂಡ್ ಇಯರ್ ಬಂದುಬಿಟ್ಟು ಕೂಡ ಊರಿಗೆ ಹೋಗ್ತಾಯಿದ್ವಿ. ಊರಿಗೆ ಹೋಗಿ ಬಸ್ಸಲ್ಲಾಗಿ ಆಟೋಗೇನೋ ವೆಯ್ಟ್ ಮಾಡ್ತಿದ್ವಿ ನೈಟು. ಅವಾಗೂ ಸುಮ್ಮನೆ ತಲೆ ಎತ್ತಿ ನೋಡಿದೆ. ಅವಾಗೂ ಕೂಡ ಚಂದ್ರ ಕಾಣಿಸ್ಬಿಟ್ಟ. ನನಗೆ ಸೆಕೆಂಡ್ ಇಯರ್ ಅಷ್ಟು ಭಯ ಆಗಲಿಲ್ಲ, ಏನಕ್ಕಂದರೆ ಫಸ್ಟ್ ಇಯರ್ ನೋಡ್ಬಿಟ್ಟಿದ್ನಲ್ಲ, ನನಗೇನು ಅನಿಸ್ಲಿಲ್ಲ. ಸೊ ಸೆಕೆಂಡ್ ಇಯರು ನನಗೇನು ಅಷ್ಟೊಂದು ಭಯ ಆಗಿಲ್ಲ. ಈ ಸಲ ಒಂದು ಚಂದ್ರ ನೋಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ಸಂಜೆ ಆದರೆ ಆಚೆ ಬರಬಾರ್ದು ಅಂದ್ಕೊಬಿಟ್ಟಿದ್ದೀನಿ. ನೋಡೋಣ, ಈ ಇಯರ್ಸ್ ನೋಡಿಲ್ಲ ಅಂದರೆ ಏನಾದರೂ ಚೇಂಜಸ್ ಇರುತ್ತಾ ಅಂತ. ಏನಕ್ಕಂದರೆ ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ ಅಲ್ವಾ. ಪುರಾತನ ಕಾಲದಲ್ಲಿ ಆ ಥರ ಹೇಳಿದ್ದಾರೆ ಅಂದರೆ ಅದರಲ್ಲಿ ಏನಾದರೂ ಟ್ರೂ ಇರುತ್ತೆ, ಏನಾದರೂ ಇರುತ್ತೆ ಅಲ್ವಾ ಅಂದ್ಬಿಟ್ಟು ಸ್ವಲ್ಪ ಭಯ ಇದ್ದೇ ಇರುತ್ತೆ. ಈ ಸಲ ಅಂತೂ ಈವ್ನಿಂಗ್ ನೈಟ್ ಆಚೆನೇ ಬರಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಇದು ಕುಣಿಗಲ್ ಹೋಗ್ಬೇಕಾದ್ರೆ ಸಿಗುತ್ತೆ, ಹೈವೇ ರೋಡಲ್ಲಿ ಸಿಗುತ್ತೆ. ಇದು ಬೀಡಾ ಶಾಪು. ನಾವಿಲ್ಲಿ ಎವ್ರಿ ಟೈಮ್ ಸ್ಟಾಪ್ ಮಾಡಿಬಿಟ್ಟು ಸ್ವೀಟ್ ಬೀಡಾ ಏನಾದರೂ ತೊಗೊಂಡೇ ಹೋಗೋದು. ಕೋಪ ಮಾಡ್ಕೊಂಡಿದ್ಯಾ? ಯಾಕೆ ಕೋಪ ಹೇಳು? ಕೋಪ ಏನಕ್ಕೆ ಹೇಳು? ಐಸ್ ಕ್ರೀಮ್ ಕೊಡ್ಸಿಲ್ಲ ಅಂತನಾ? ಐಸ್ ಕ್ರೀಮ್ ಕೊಡ್ಸಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ಯಾ? ಯಾರು ಕೊಡ್ಸೋದು ಐಸ್ ಕ್ರೀಮ್ ಹೇಳು? ಪಪ್ಪನ್ ಕೇಳು. ಬಸ್ವಿ ಏನ್ ಬೇಕು? ನೋಡ್ ಪಪ್ಪ ಏನೋ ಕೇಳ್ತಾ ಇದೆ. ಬಸ್ವಿ ನೀನ್ ಮಾತಾಡಿಲ್ಲ ಅಂದ್ರೆ ನಾನು ಏನು ಕೊಡ್ಸಲ್ಲ. ನಿನ್ಗೆ ಏನ್ ಬೇಕಂತ ಕೇಳು. ಬಸ್ವಿ ಏನ್ ಬೇಕಮ್ಮ ಮಗ್ಳೇ? ಸಿನಿಮಾ ಇಲ್ಲಿ ನೋಡು, ಪಪ್ಪ ನೋಡು. ಬೇಗ ಮಾತಾಡು. ನಾನು ಇವಾಗ ನೋಡಲ್ಲಿ ಅಲ್ಲೊಂದು ಐಸ್ ಕ್ರೀಮ್ ಅಂಗಡಿ ಇದೆ. ಐಸ್ ಕ್ರೀಮ್ ಬೇಕಾ? ಏನ್ ಬೇಕು ಬೇಗ ಕೇಳ್ಬೇಕು. ಬೇಗ ಮಾತಾಡು. ಏನ್ ಬೇಕು ನಿಂಗೆ? ಕೋಪ ಬಂದಿದ್ಯಾ? ಬರೀ ಉಷಂಗ್ ಮಾತ್ರ ಕೊಡಿಸ್ತೀನಿ ಅಷ್ಟೇ. ಐಸ್ ಕ್ರೀಮ್ನ ಇವಾಗ ತಸ್ವಿ ಕೊಡ್ಸಲ್ಲ ನಾನು ಅಷ್ಟೇ. ಹೋಗ್ ಬಾ ಉಷಾ, ನಾವು ಐಸ್ ಕ್ರೀಮ್ ತಿನ್ನಕ್ ಹೋಗೋಣ. ತಸ್ವಿ ಕಾರಲ್ಲೇ ಇರ್ಲಿ. ನಿನ್ಗೇನ್ ಬೇಕು? ಇರ್ಲಿ ನಿನ್ಗೆ. ಊರಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ಮಳೆ ಬರ್ತಿತ್ತು ಅಲ್ವಾ. ಸೊ ಟೀ ಕುಡಿಯೋಣ, ಟೀ ಅವ್ರ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಒಂದು ಶಾಪ್ ಹತ್ರ ನಿಲ್ಸಿದ್ವಿ. ಬಿಸಿ ಟೀ ಕುಡಿದ್ವಿ. ಮಳೆಗೆ ಕಾಫಿ ಟೀ ಕುಡ್ಕೊಂಡು ಪಕ್ಕದಲ್ಲಿ ಬಜ್ಜಿ, ಒಂದು ಕಾಫಿ ಬಜ್ಜಿ ಕಚ್ಕೊಂಡು ತಿಂದರೆ ತುಂಬ ಸಕ್ಕತ್ತಾಗಿರ್ತಿತ್ತು. ಬಟ್ ನಮ್ಮ ಬ್ಯಾಡ್ ಲಕ್, ಬರೀ ನಾವು ಕಾಫಿ ಮಾತ್ರ ತೊಗೊಂಡ್ವಿ, ಬಜ್ಜಿ ಸಿಕ್ಕಿರಲಿಲ್ಲ. ರೆಡ್ ಅದೊಂದು ತಗೋ. ಲೆಮನ್, ಆಮೇಲೆ ಅದು 2 ತಗೋ. ಚಿನ್ನಮ್ಮ ಏನು ಮಾಡ್ತಿದ್ಯೆ?
ಪಪ್ಪನ್ ಕರಿ. ಏ ಚಿನ್ನಮ್ಮ, ನೀರಲ್ಲೆಲ್ಲ ಹಂಗೆ ಆಟ ಆಡ್ತಾರಾ? ಮಳೆ ಬರ್ತಿತ್ತು, ಚಿನ್ನಮ್ಮ ನೀರಲ್ಲಿ ಆಟ ಆಡ್ತಾ ಇದ್ಲು. ಅವಳಿಗೆ ನೀರು ಅಂದರೆ ತುಂಬ ಇಷ್ಟ. ಬಟ್ ಅವಳು ಯಾವುದ್ಯಾವುದೋ ನೀರಲ್ಲಿ ಆಟ ಆಡ್ತಾ ಇದ್ಲು, ಮಳೆ ನೀರಲ್ಲಿ. ನಾನು ಬಾ ಅಂತ ಕರ್ಕೊಂಡು ಬರ್ತಿದ್ದೆ, ಅವಳು ಬರ್ತಾನೆ ಇರಲಿಲ್ಲ. ಬಾ ಅಂದರೂ ಬರ್ತಾನೆ ಇರಲಿಲ್ಲ, ನೀರಲ್ಲೇ ಆಟ ಆಡ್ಕೊಂಡಿರ್ತಿದ್ಲು. ಅಲ್ಲಿ ಹಂಗೆ ಹಂಗೆ. ಊರಿಗೆ ರೀಚ್ ಆದ್ವಿ, ಎಂಟರ್ ಕೊಟ್ವಿ ಊರಿಗೆ. ಊರಿಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಆ ಫ್ರೆಶ್ ಏರು, ಆ ನೇಚರು ಫುಲ್, ಆ ಕಡೆ ಈ ಕಡೆ ಗ್ರೀನರಿ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಚೆನ್ನಾಗಿದೆ ಆ್ಯಕ್ಚುಲಿ. ಹಳ್ಳಿ ವಾಸನೆ ಒಂಥರ ಚೆನ್ನಾಗಿದೆ ಅಲ್ವಾ? ಬ್ಯಾಂಗ್ಳೂರಲ್ಲಿರೋದ್ಕಿಂತ ಹಳ್ಳಿಲಿರೋದೇ ತುಂಬ ಚೆನ್ನಾಗಿದೆ. ಓಕೆ, ಈಗ ಇನ್ನೇನು ಮನೆಗೆ ಬಂತು. ಒಂದು 2 ಸೆಕೆಂಡ್ಸ್ ಮನೆಗೆ ಬಂತು. ಮನೇಲಿ ಯಾರೂ ಇಲ್ಲ, ಬರೀ ಅಪ್ಪಾಜಿ ಮಾತ್ರ ಇದ್ದಾರೆ ಅಷ್ಟೇ. ಬನ್ನಿ ಮನೆಗೆ ಹೋಗೋಣ. ಹೇಳಿ. ನಾಲ್ಗೆ ಎಲ್ಲ ಇಟ್ಕೊಂಡು ಯಾರು ನೀನು? ಯಾರು ನೀನು? ಯಾರು ಬೇಕಾಯ್ತವ? ಯಾರು ಬೇಕಾಯ್ತು? ಯಾರು ಬೇಕಾಯ್ತು? ಯಾರು ಬೇಕಾಯ್ತು ನಿಂಗೆ? ನೋಡಿ, ಗಿಡ ಎಲ್ಲ ಎಷ್ಟು ದೊಡ್ಡ ಬೆಳೆದವೆ. ನಿನ್ನ ಆವಾಗ ಇಷ್ಟಿದ್ದು ಎಷ್ಟು ದೊಡ್ಡ ಬೆಳೆದು ನೋಡುವ ಇಲ್ಲಿ ಗಿಡ. ಊರಲ್ಲಿ ಸ್ವಲ್ಪ ಕೆಲಸ ಇತ್ತು, ಅಡಿಕೆ ಗಿಡನ ನೆಡಬೇಕಾಗಿತ್ತು ಅಂತ ಬಂದಿದ್ವಿ. ಅಪ್ಪಾಜಿ ಮತ್ತು ಮಿಲನ್ ಅವರು ಬಂದುಬಿಟ್ಟು ಮೆಜರ್ಮೆಂಟ್ ತಗೊಂಡು ಗುಂಡಿ ತೋಡ್ತಾಯಿದ್ರು. ಅಡಿಕೆ ಗಿಡಕ್ಕೆ ಎಷ್ಟು ಬೇಕು ಅಷ್ಟು ಗುಂಡಿ ತೋಡ್ತಾಯಿದ್ರು. ಇಲ್ಲಿ ಆಲ್ಮೋಸ್ಟ್ ಅಂದರೆ ಲೈಕ್ ಮೆಜರ್ಮೆಂಟ್ ತೊಗೊಳ್ತಾಯಿದ್ರು. ಇಷ್ಟು ಗಿಡ ನೆಡೋದಕ್ಕೆ ಇಷ್ಟು ಫೀಟ್ ಮಾತ್ರ ಇರಬೇಕು ಅಂತ ತೊಗೊಳ್ತಿದ್ರು. ಆಲ್ಮೋಸ್ಟ್ ಒಂದು 50 to 60 ಅಡಿಕೆ ಗಿಡನ ನೆಡಬೇಕು ಅಂದ್ಕೊಂಡಿದ್ರು. ಅಲ್ಲಿಂದ ಒಂದು ಇಷ್ಟು ಫುಲ್ ನೆಡಬೇಕು ಅಂತ ತೋಟ ಮಾಡೋದಕ್ಕೆ 50 to 60 ಗುಂಡಿ ತೆಗ್ದು ನೆಡ್ತಾ ಇದ್ದಾರೆ. ನಾನು ಬಿಟ್ಟೆ ಕೈ ಇಟ್ಕೊಂಡಿಲ್ಲ. ನಾನು ಇಟ್ಕೊಂಡಿಲ್ಲ. ಅಲ್ಲಿ ಅಪ್ಪನ ಜೊತೆ ಹೋಗಿ ಗುಂಡಿ ತೋಡು. ಚಿನ್ನಮ್ಮ ಗುಂಡಿ ತೋಡು, ಅಲ್ಲಿ ಗಿಡ ನೆಟ್ಟನ. ಅಯ್ಯ, ಅಲ್ಲೋಡ ತಾತ ಏನೋ ಮಾಡ್ತಿರ್ತಾರೆ. ಏನ್ ಮಾಡ್ತೀವಿ ತಾತ? ಅಲ್ಲಿ ನೋಡಿ ತಾತ ಏನ್ ಮಾಡ್ತಿದ್ದಾರೆ. ಅಲ್ಲಿ ಹೋಗಿ ಕೈ ತೆಗಿ, ಕಡಿಬಾರ್ದು. ಅಪ್ಪನ ಕಾಲ ಹೆಂಗಾಗಿದೆ? ಓಕೆ ಓಕೆನಾ? ನೀನು ಹೋಗಿ ಅಲ್ಲಿ ಪಿಕಾಕ್ ಗಿಡ ಹೋಗೋ ಬಾಳೆ ಗಿಡದ ಹತ್ರ ಬರುತ್ತೆ. ಇಲ್ಲಿ ಅಲ್ಲಿ ನೋಡು, ಅಲ್ಲಿ 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 ಇಲ್ವಾ? ನೋಡ್ಬೋಯ್ತು ಅದು. ಈಗ ಕ್ಯಾರೆಟ್ ಇವಾಗ ಇದು ಎಷ್ಟು ತೆಗಿಬೇಕು? ಇವಾಗ ಇದು 9 ಹಿಂಗೆ ಈಗ ಇದ್ರೊಳಗಡೆ ಟ್ರ್ಯಾಕ್ಟರ್ ಹಿಂಗೆ ಹೋಗ್ಬೇಕು. ನಿಧಾನಕ್ಕೆ ಬಾ, ಸ್ಲೋ. ಬಾ. ಏನು ಮಾಡಿದೆ? ಪಿಕಾಕ ಈಗ ಅಲ್ಲಿ ಇಡೀ. ನೀನು ಹೋಗಿ ಅಲ್ಲಿ ಬಾಳೆ ಗಿಡದ ಹತ್ರ ಹೋಗೋ. ಕಪ್ಪು ತಿಂತೀಯಾ? ಕಪ್ಪು ಬತ್ತೀನಿ ಮತ್ತೆ ತಿನ್ನಿ ಮತ್ತೆ. ಓಕೆ, ಇಲ್ಲೇ ನಿಂತ್ಕೊ, ಕೈ ಹಿಡ್ಕೊಳ್ಳೋದು ಬೇಡ. ನೀನು ನಿಂತ್ಕೊ, ನೀನು ಶಕ್ತಿಯಾಗಿ ಇದ್ರೊಳಗಡೆ ಓಡಾಡೋ. ಬಡಬಡ್ನೆ ಯಾಕೆ ಶಕ್ತಿ ಬರ್ತದೆ ಜಾಸ್ತಿ. ಬಾ, ಪಟ್ಟನೆ ಓಡಾಡ್ಬೇಕು. ಇದ್ರೊಳಗಡೆ ಎಲ್ಲ ಜೋರ ನಡಿಬೇಕು, ಪಟಪಟ್ನೆ. ಗೊತ್ತಾಯ್ತಾ? ಹಾಂ, ಪಿಕಾಕ್ ಬರ್ತದ. ಬಾ, ನೀನು ಓಡಾಡ್ತಾ ಇದ್ರೆ ಬಂದ್ಬಿಡ್ತದೆ. ಅದು ನಿನ್ನ ಹತ್ರಲ್ಲೇ ಬರುತ್ತೆ. ಅವತ್ತಿಲ್ಲಿ ಮನೆ ಮೇಲೆ ಬಂದು ಸಿಕ್ಕಿತ್ತು, ಗೊತ್ತಾ ನಿಂಗೆ? ಮನೆ ಮೇಲೆ ಇಲ್ಲಿ ರೂಮ್. ಹೌದುವಾ? ಇಲ್ಲಿ ಮೇಲ್ಗಡೆ
ಚಿನ್ನಮ್ಮ ನೀನು ತೋಡ್ತೀಯಾ? ಮಣ್ಣು ತೋಡ್ತೀಯಾ? ತೋಡುವ ಮಣ್ಣು ತೋಡ್ ಬಾಯಿಲಿ. ಹಾಕ್ಬಾರ್ದು. ನಮ್ಮ ಫ್ಯಾಮಿಲಿ ಎಲ್ರೂ ಕೆಲಸ ಮಾಡ್ತಾಯಿದ್ರು. ಗುಂಡಿ ತೋಡಿ ಗಿಡ ಎಲ್ಲ ನೆಡ್ತಿದ್ರು. ಮಿಲನ್ ಅವರ ಅಣ್ಣ, ಆಮೇಲೆ ಮಿಲನ್ ಅವರ ಅತ್ತಿಗೆ ಎಲ್ಲ ಬಂದು ಕೆಲಸ ಮಾಡ್ತಾಯಿದ್ರು. ಸೊ ನಾ ಎಲ್ಲ ಕೆಲಸ ಮುಗಿಸಿ ಗಿಡ ಅಡಿಕೆ ಸಸಿನ ನೆಟ್ಬಿಟ್ಟು ಆಮೇಲೆ ಇನ್ನೂ ಒಂದು ಪಕ್ಕದಲ್ಲಿ ಇರೋ ಊರಿಗೆ ಹೋಗಬೇಕಾಗಿತ್ತು. ಅಲ್ಲಿ ಗಣೇಶ ಹಬ್ಬಕ್ಕೆ ಕರೆದಿದ್ರು. ಸಂಡೇ ಆಗಿತ್ತು. ನಾವು ಅಲ್ಲಿಗೆ ಹೊರಟೋ ಎಲ್ಲ ಕೆಲಸ ಮುಗಿಸಿ. ಕೆಲಸ ಎಲ್ಲ ಮುಗೀತು, ತೋಟದ ಕೆಲಸ ಎಲ್ಲ. ಅಡಿಕೆ ಸಸಿ ನೆಟ್ಟಿದ್ದು. ಆಮೇಲೆ ಅಲ್ಲಿ ಶ್ರವಣಬೆಳಗೊಳ ಹತ್ರ ಒಂದು ರಿಲೇಟಿವ್ ಮನೆ ಇತ್ತು. ಅಲ್ಲಿಗೆ ಹೋದ್ವಿ. ಅಂದರೆ ಹಬ್ಬಕ್ಕೆ ಕರೆದಿದ್ರು. ಅವತ್ತಿನ ದಿನಾನೇ ಗಣೇಶನ ಕೂಡ ವಿಸರ್ಜನೆ ಮಾಡ್ತಿದ್ರು. ಗಣೇಶನ ಎತ್ತಿದ್ರು. ಅಲ್ಲಿ DJ ಎಲ್ಲ ಕರೆಸಿದ್ರು. ಆ್ಯಂಡ್ ಬಣ್ಣ ಹಚ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಮಿಲನ್ ಅವ್ರಿಗೂ ಕೂಡ ಫುಲ್ ಕಲರ್ ಹಚ್ಚಿದ್ರು. ಯಾರ್ಯಾರು ಸಿಗ್ತಾರೆ ಅವ್ರಿಗೆಲ್ಲ ಕಲರ್ ಹಚ್ತಿದ್ರು. ಇಲ್ಲಿ ನಮ್ಮ ಮಾವಾಗೂ ಹಚ್ಚಿದ್ರು, ಅಪ್ಪಾಜಿಗೂ ಹಚ್ಬಿಟ್ಟಿದ್ದಾರೆ. ಅಪ್ಪಾಜಿಗೆ ಹಚ್ಚಕ್ಕೆ ಹೋದ್ರು, ಅವರು ಬೇಡ ಅಂತಿದ್ರು. ನಮ್ಮ ಅತ್ತೆಗೂ ಹಚ್ಬಿಟ್ಟಿದ್ರು. ಯಾರ್ಯಾರು ಸಿಗ್ತಾರೆ ಅವ್ರಿಗೆಲ್ಲ ಬಣ್ಣ ಹಚ್ಚಿದ್ರು. ಈವನ್ ನನಗೂ ಕೂಡ ಬಣ್ಣ ಹಚ್ಬಿಟ್ರು. ನನ್ನ ಫೇಸ್ನ ಐ ಥಿಂಕ್ ನಂದು ಆ ವಿಡಿಯೋ ತೆಗ್ದಿಲ್ಲ, ವಿಡಿಯೋ ಇರಲಿಲ್ಲ. ಸೊ ಇದ್ದಿದ್ದರೆ ಅಪ್ಲೋಡ್ ಮಾಡ್ತಿದ್ರೆ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಇಯರ್ ಹೋಗ್ತೀವಿ ಇಲ್ಲಿ. ಲಾಸ್ಟ್ ಇಯರ್ ಕೂಡ ಹೋಗಿದ್ವಿ. ಆ್ಯಂಡ್ ಈ ಇಯರ್ ಅವಳು ನಾನು ಬರ್ತೀನಿ ಮಮ್ಮ, ಕುತ್ಕೊಳ್ಳಲ್ಲ ಇಲ್ಲಿ ಅಂತಿದ್ಲು. ಅವಳು ಇದೆಲ್ಲ ಒಂದು ಸ್ವಲ್ಪ ಅವಳು ಇದೇ ಫಸ್ಟ್ ಈ ಥರ ಎಲ್ಲ ಕೂತ್ಕೊತಾರದಲ್ವ. ಸೊ ಅವಳು ಸ್ವಲ್ಪ ಭಯ ಪಟ್ಕೊತಿದ್ಲು. ಈವನ್ ಅವಳಿಗೆ ಪಟಾಕಿ ಅಂದರೆ ಎಲ್ಲ ತುಂಬ ಭಯ. ಪಟಾಕಿ ಸೌಂಡ್ ಕೇಳ್ಸಂಗಿಲ್ಲ, ಭಯ ಪಟ್ಕೋತಿದ್ಲು. ಆ್ಯಕ್ಚುಲಿ ಅಲ್ಲಿ ಪಟಾಕಿ ಹೊಡಿತಿದ್ರು ಅಂತಲೇ ಅವಳು ಭಯ ಪಟ್ಕೋತಿದ್ಲು. ನಾವು ಆಮೇಲೆ ಸುಮ್ಮನೆ ಗೆದ್ರುಕೊಂಡವಳು ಅಂದ್ಬಿಟ್ಟು ಕರ್ಕೊಂಬಿಟ್ಟೆ ನಾನು ಅವಳನ್ನ. ಅವಳಿಗೆ ನನಗೂ ಬಣ್ಣ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಲಾಸ್ಟ್ ಇಯರ್ ಕೂಡ ಎಂಜಾಯ್ ಮಾಡಿದ್ವಿ. ಬಟ್ ಲಾಸ್ಟ್ ಇಯರ್ ಸಮಥಿಂಗ್ ಏನೋ ಪ್ರಾಬ್ಲಮ್ ಆಯಿತು. ಬಟ್ ಈ ಇಯರ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಅಕ್ಕ ನೋಡಿಬಿಟ್ಟು ಕೊಡುತ್ತೆ, ಕೊಡು ನೋಡ್ಬಿಟ್ಟು ಕೊಡುವ ಆಯ್ತಾ. ನೋಡೋಣ. ಥ್ಯಾಂಕ್ ಯು. ಕೆಲಸ ಎಲ್ಲ ಮುಗಿಸಿದ್ದು, ಅಡಿಕೆ ತೋಟ ಎಲ್ಲ ಆಯಿತು. ಹಬ್ಬಕ್ಕೆ ಹೋಗಿದ್ವಿ. ಗಣೇಶನ ವಿಸರ್ಜನೆ ಮಾಡಿದ್ವಿ. ಚೆನ್ನಾಗಿ ಆಟ ಆಡಿದ್ವಿ, ಊಟ ಮಾಡಿದ್ವಿ. ಎಲ್ಲ ಮುಗಿಸ್ಕೊಂಡು ಎಂಡ್ ಆಫ್ ದ ಡೇ ಬ್ಯಾಂಗ್ಳೂರಿಗೆ ವಾಪಸ್ ಬಂದ್ವಿ. ಇನ್ನೇನು ವಾಪಸ್ ಬಂದ್ರಿ, ಅಪ್ಪ ಏನು ಅಂತೀರ, ಟ್ರಾಫಿಕ್ ಜಾಮ್ ಆಗಿದ್ದಿದ್ದು ಮಿನಿಮಮ್ 2 ಕಿಲೋಮೀಟರ್ಸ್ ಟ್ರಾಫಿಕ್ ಜಾಮ್ ಆಗಿತ್ತು ಅಂತ ಅಂದ್ಕೊಳ್ಳಿ. ಈ ಬ್ಯಾಂಗ್ಳೂರಿಗೆ ಬಂದರೆ ಯಪ್ಪ ಇದಂತೂ ತಪ್ಪಿದಲ್ಲ. ಅದಕ್ಕೆ ಹಳ್ಳಿಲಿರೋದೇ ತುಂಬ ಚೆಂದ. ಸೊ ಹಳ್ಳಿಲಿ ಕೂಡ ವೀಕೆಂಡ್ ಚೆನ್ನಾಗಿರುತ್ತೆ ಹೋದರೆ. ನಾವು ಬ್ಯಾಂಗ್ಳೂರಿಗೆ ಬಂದು ಯಪ್ಪ ಏನಿದು ಇಷ್ಟೊಂದು ಗಾಡಿ ಅಂತ ಅಂದ್ಕೊಂಡು, ಅವತ್ತು ಬೇರೆ ಆ್ಯಕ್ಚುಲಿ ಸಂಡೇ ಬೇರೆ ಅಲ್ವಾ, ಅಂದರೆ ರಿಟರ್ನ್ ಆಚೆ ಹೋಗಿರೋರು ರಿಟರ್ನ್ ಬರ್ತಾರೆ ಅಲ್ವಾ, ಅದಕ್ಕಾಗಿಯೂ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗಿತ್ತು. ನಾವು ಕೊನೆಗೆ ಮನೆಗೆ ಬಂದು ರೀಚ್ ಆದ್ವಿ. ಅದು ಕೂಡ 10:30 ಆಗಿತ್ತು ನಾವು ಮನೆಗೆ ಬಂದಾಗ. ರೀಚ್ ಆದ್ವಿ 10:30, 11 o'clockಗೆ. ಓಕೆ ಗೈಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಬಿಕಾಸ್ ನಿಮ್ಮ ಸಬ್ಸ್ಕ್ರೈಬ್ ಮಾಡೋದು ನಮಗೆ ತುಂಬ ಇಂಪಾರ್ಟೆಂಟ್. ಏನಕ್ಕಂದರೆ ನೆಕ್ಸ್ಟು ನಮಗೆ ವಿಡಿಯೋ ಮಾಡೋಕ್ಕೆ ವಿಡಿಯೋ ಮಾಡಬೇಕು, ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾಯಿದ್ದಾರೆ ಅಂತ ಅನಿಸುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್ ಗೈಸ್.